ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವಾಗ ನಿಮಗೆ ನಾಳೆ ನಡೆಯುವಂಥ ಪರೀಕ್ಷೆಗೆ ಪಾಸಿಂಗ್ ಪ್ಯಾಕೇಜನ್ನು ಕೊಡ್ತಾಯಿದ್ದೀನಿ. ಸೊ ನಾಳೆ ನಿಮಗೆ ಲಾಸ್ಟ್ ಎಕ್ಸಾಮ್ ಅಂದರೆ ಸೋಷಲ್ ಸೈನ್ಸು. ಈ ಪರೀಕ್ಷೆ ಮುಗಿದ್ರೆ ನಿಮ್ಮ ಒಂದು 10th ಮೊದಲನೇ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. ಸೊ ಯಾರಾದರೂ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದರೂ ಕೂಡ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಮ್ಗೆ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಎಲ್ಲರೂ ನಮ್ಮ ಚಾನಲಲ್ಲಿ ಬರುವಂಥ ವೀಡಿಯೋಸ್ನ, ಹಾಗೆ ನಾವು ಕೊಡುವಂಥ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ಬೋದು, ಇದನ್ನೆಲ್ಲ ನೋಡಿ ಚೆನ್ನಾಗಿ ಬರೆದಿರ್ತೀರ, ಪಾಸ್ ಆಗ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ಹಾಗೆ ನಿಮಗೇನಾದರೂ ನೆಕ್ಸ್ಟು ಅಕಸ್ಮಾತ್ ನೀವು ಫೇಲ್ ಆದರೆ ಸೆಕೆಂಡ್ ಎಕ್ಸಾಮ್ಗೂ ಕೂಡ ನಮ್ಮ ಒಂದು ಚಾನಲನ್ನೇ ಫಾಲೋ ಮಾಡಿ. ಯಾಕೆ ಅಂದರೆ ನಾವು ಆವಾಗಲೂ ಸಹ ನಿಮಗೋಸ್ಕರ ವೀಡಿಯೋಸ್ನ ಬಿಡ್ತಾ ಇರ್ತೀವಿ. ಸೊ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನೋಡ್ತಾ ಇದ್ದೀರಾ 4 ಅಂಕದ ಪ್ರಶ್ನೆಗಳು. ಸೊ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸು ತುಂಬ ಜಾಸ್ತಿ ಇದೆ. ಇದರಲ್ಲಿ ಜಾಸ್ತಿ ಅಂದರೆ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಇದು. ಸೊ ಪಾಸಿಂಗ್ ಪ್ಯಾಕೇಜ್ ಇರೋದ್ರಿಂದ ನಿಮಗೆ ಸ್ವಲ್ಪ ಈಸಿನೇ ಇರುತ್ತೆ. ಸೊ ಈ ಒಂದು ಪಾಸಿಂಗ್ ಪ್ಯಾಕೇಜನ್ನು ಎಲ್ಲರೂ ಫಾಲೋ ಮಾಡಿ. ಅಂದರೆ ಸೋಷಲಲ್ಲಿ ನಾನು ಜಸ್ಟ್ ಪಾಸ್ ಆಗೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅನ್ನೋರು, ಹಾಗೆ ಸ್ಕೋರಿಂಗ್ ಪ್ಯಾಕೇಜ್ ವೀಡಿಯೋಸ್ ಸಹ ರೆಡಿ ಆಗ್ತಾ ಇದೆ. ಸೊ ಆದಷ್ಟು ಬೇಗನೆ ಬಿಟ್ಬಿಡ್ತೀನಿ. ಅದಕ್ಕೋಸ್ಕರನೇ ಆ ಒಂದು ವೀಡಿಯೋಸ್ ನಿಮಗೂ ಕೂಡ ತಲುಪಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರನೇ ತಲುಪುತ್ತೆ. ಇಲ್ಲಾಂದರೆ ನಿಮಗೆ ಆ ವೀಡಿಯೋಸ್ ನಾನು ಬಿಟ್ಟಿರೋದು ಬರೋದಿಲ್ಲ. ಅದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲು ನೋಡ್ತಿದ್ದೀರಾ ಪ್ರಶ್ನೆ 1, ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಕೊಡುಗೆಗಳು ಅಥವಾ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಆ ಪ್ರಶ್ನೆನ ಯಾವ ರೀತಿ ಇನ್ನೊಂದು ಥರ ಕೇಳ್ಬೋದು ಅಂತ. ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯು ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿತು. ಸೊ ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ಒಂದು ಪಾಯಿಂಟ್ಸ್ನ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಸೊ ನೋಡ್ತಾರೆ, ಮೊದಲನೇ ಪಾಯಿಂಟು, ಸೆಕೆಂಡು, ಥರ್ಡ್, ಫೋರ್ತ್, ಫಿಫ್ತು, ಸಿಕ್ಸ್ತು, ಸೆವೆಂತು, ಏಯ್ತು. ಸೊ 8 ಪಾಯಿಂಟು. ಅದು ಕೂಡ ಶಾರ್ಟ್ ಆಗಿದೆ. ನೋಡ್ತಾ ಇದ್ದೀರಾ, ನಿಮಗೆ ನೋಟ್ಸಲ್ಲಿ ಬೇರೆ ಗೈಡಲ್ಲೆಲ್ಲ ಓದ್ಕೊಳ್ಳೋಕೆ ಹೋದರೆ ತುಂಬ ಲಾಂಗ್ ಇರುತ್ತೆ. ಸೊ ಇದನ್ನು ಪ್ರಿಂಟೌಟ್ ತೆಗೆಸ್ಕೊಂಡು ನಾಳೆನೇ ಇದೆ. ಸೊ ಇವಾಗಿಂದನೇ ಓದೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ನೋಡ್ತಾ ಹೋಗಿ. ಹಾಗೆ ಈ ಕಡೆನೂ ಕ್ವಶನ್ಸ್ ಇದೆ, ನೋಡ್ತಾ ಇದ್ದೀರಾ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ಕೇಳಿದ್ದಾರೆ. ಸೊ ಮಂದಗಾಮಿಗಳು ಅಂದರೆ ಯಾರ್ಯಾರಂತ ಗೊತ್ತು. ಸೊ ನೋಡಿ, ಅವರ ಹೆಸರು ಕೊಟ್ಟಿದ್ದಾರೆ. ನವರೋಜಿ, ರಾನಡೆ, ಗೋಖಲೆ, ಬ್ಯಾನರ್ಜಿ, ಇವರೆಲ್ಲನೂ ತುಂಬ ಮುಖ್ಯವಾದವರು, ಅಂದರೆ ಪ್ರಮುಖರು ಅಂತ. ಸೊ ನೆಕ್ಸ್ಟು ಅದೇ ರೀತಿ ಇನ್ನೂ ಪ್ರಶ್ನೆಗಳಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ ಪ್ರಶ್ನೆನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ಸ್ಕೋರಿಂಗ್ ಪ್ಯಾಕೇಜ್ ಅಲ್ಲ, ಪಾಸಿಂಗ್ ಪ್ಯಾಕೇಜ್ ಮಾತ್ರನೇ. ಸೊ ಪಾಸಿಂಗ್ ಪ್ಯಾಕೇಜಲ್ಲಿ ನೀವು ಇನ್ನೂ ಸ್ಕಿಪ್ ಮಾಡೋಕ್ಕಾಗಲ್ಲ. ಬೇಕಿದ್ರೆ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಸ್ಕಿಪ್ ಮಾಡ್ಬೋದು, ಯಾಕಂದರೆ ಅದು ತುಂಬ ಇರುತ್ತೆ ಓದ್ಕೊಳ್ಳೋಕ್ಕೆ. ಬಟ್ ಇದರಲ್ಲಿ ಇಷ್ಟಂತಲೇ ಇದರಿಂದನೇ ತೆಗೆದು ಕೊಡೋದ್ರಿಂದ ಯಾವ್ದು ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಪೂರ್ತಿಯಾಗಿ ಓದ್ಕೊಳ್ಳಿ. ಹಾಗೆಯೇ ಇಂಗ್ಲೀಷ್ ಮೀಡಿಯಮ್ದು ಸಹ ನಮ್ಮ ಒಂದು ಚಾನಲಲ್ಲಿ ವೀಡಿಯೋಸ್ನ ಬಿಡ್ತಾ ಇರ್ತೀವಿ. ಅಂದರೆ ಇಂಗ್ಲೀಷ್ ಮೀಡಿಯಮ್ದು ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ಬೋದು, ಇದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು. ಸೊ ಕನ್ನಡ ಮೀಡಿಯಮ್ಗೆ ಯಾವ ರೀತಿ ಬಿಡ್ತೀವೋ ಇಂಗ್ಲೀಷ್ ಮೀಡಿಯಮ್ಗೂ ಸಹ ಆ ರೀತಿಯೇ ನಾವು ವೀಡಿಯೋಸ್ನ ಬಿಡ್ತೀವಿ. ಸೊ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಮ್ ಅವರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ. ಹಾಗೆ 6th, 7th, 8th, 9th ಈ ಒಂದು ಟೋಟಲ್ ಇಷ್ಟು ಕ್ಲಾಸ್ಗಳಿಗೂ ನಾವು ಒಂದು ವೀಡಿಯೋಸ್ನ ಬಿಡ್ತೀವಿ. ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು. ಬೇಕಿದ್ದರೆ ನೀವು ನಮ್ಮ ಚಾನಲಲ್ಲಿ ಒಂದು ಸಾರಿ ಚೆಕ್ ಮಾಡ್ಬೋದು. ಸೊ ನಿಮ್ಮ ತಮ್ಮ, ತಂಗಿ ಅಥವಾ ನಿಮ್ಮ ಒಂದು ಸೀನಿಯರ್ಸ್ ಅಂದರೆ ಜೂನಿಯರ್ಸ್, ನಾವು ಸೆಕೆಂಡ್ PUCಗೂ ಸಹ ಮಾಡ್ತೀವಿ. ಸೊ ಸೀನಿಯರ್ಸ್ಗೂ ಸಹ ನೀವು ಹೇಳ್ಬೋದು, ನಮ್ಮ ಒಂದು ಚಾನಲನ್ನು ಸಜೆಸ್ಟ್ ಮಾಡ್ಬೋದು. ಹಾಗೆ ಜೂನಿಯರ್ಸ್ಗೂ ಸಹ ಅಷ್ಟೇ. ನಾವು ಎಲ್ಲ ಕ್ಲಾಸ್ದು ಮಾಡೋದ್ರಿಂದ 10th ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ, ಯಾಕಂದರೆ ಅದು ಬೋರ್ಡ್ ಎಕ್ಸಾಮ್ ಆಗಿರುತ್ತೆ. ಹಾಗೆ ಸೆಕೆಂಡ್ PUCಯನ್ನು ಸಹ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ನೀವು ನೆಕ್ಸ್ಟ್ ವರ್ಷ ಮುಗಿಸಿ ಅದರ ನೆಕ್ಸ್ಟ್ ವರ್ಷ ನೀವು ಸಹ ಸೆಕೆಂಡ್ PUC ಆಗಿರ್ತೀರ. ಸೊ ಅವಾಗೇನಾದರೂ ನಿಮಗೆ ಸೆಕೆಂಡ್ PUCಗೆ ಏನಾದರೂ ಇಂಪಾರ್ಟೆಂಟ್ ಇರೋ ಕ್ವಶನ್ಸ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಬೇಕು ಅಂದರೆ ನಮ್ಮ ಚಾನಲನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಆವಾಗ ನಿಮಗೆ ನಮ್ಮ ಒಂದು ವೀಡಿಯೋಸ್ ಎಲ್ಲ ಸಿಗುತ್ತೆ. ಸೊ ನಾವು ನೆಕ್ಸ್ಟ್ ವರ್ಷದಿಂದ ಸೆಕೆಂಡ್ PUC ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈ ವರ್ಷದಿಂದ 6th to 10th ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಪ್ರತಿ ವೀಡಿಯೋಸ್ನು ನೋಡ್ಕೊಂಡು ಬರ್ತಾ ಇದ್ದೀರಾ. ಸೊ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನೋಡಿ, ಕೆಳಗಡೆನೂ ಪ್ರಶ್ನೆಗಳಿದೆ.
ಸೊ ಇನ್ನು ಸ್ವಲ್ಪ ಹೊತ್ತಲ್ಲೇ ನಾನು ಸ್ಕೋರಿಂಗ್ ಪ್ಯಾಕೇಜ್ ಬಿಡ್ತೀನಿ, ಹಾಗೆ ಇಂಗ್ಲೀಷ್ ಮೀಡಿಯಮ್ದು ವೀಡಿಯೋಸು ಸಹ ಬಿಡ್ತೀನಿ. ಹಾಗೆ ಇಲ್ಲಿ ನೋಡ್ತಿದ್ದೀರಾ ನೀವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೋರಾಟ. ಸೊ ಇದು ತುಂಬ ಇಂಪಾರ್ಟೆಂಟ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು, ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಇವರೆಲ್ಲರ ಒಂದು ಪಾತ್ರವನ್ನು ಕೇಳ್ತಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ. ಸೊ ಅದನ್ನು ನೀವು ಬರಿಬೇಕಾಗುತ್ತೆ. ಆಮೇಲೆ ಇಲ್ಲೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಈ ಒಂದು ಪಾಸಿಂಗ್ ಪ್ಯಾಕೇಜಲ್ಲಿ ಎಲ್ಲನೂ ಸಹ ಇಂಪಾರ್ಟೆಂಟೇ ಇರುತ್ತೆ, ನಾವು ಇದನ್ನೇ ಅಂತ ಫೈಂಡ್ ಔಟ್ ಮಾಡಿ ಹೇಳೋಕ್ಕಾಗಲ್ಲ. ಸೊ ನೋಡ್ತಾ ಇದ್ದೀರಾ, ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆಗುವ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಉಪಕ್ರಮಗಳು ಯಾವುವು ಅಂತ. ಸೊ ಕೆಳಗಡೆ ಆನ್ಸರ್ ಇದೆ, ನೋಡ್ತಾ ಇದ್ದೀರಾ, ಸ್ಮೈಲ್ ಯೋಜನೆ, ರಾಷ್ಟ್ರೀಯ ನೀತಿ. ಸೊ ಈ ರೀತಿ ಒಂದು ಪಾಯಿಂಟ್ಸನ್ನು ನೀವು ಬರೀಲೇಬೇಕು. ಹಾಗೆ ಈ ಒಂದು ಪ್ರಶ್ನೆಯನ್ನು ನಾನು ಖಂಡಿತವಾಗಿ ಹೇಳಬಲ್ಲೆ. ಅನಕ್ಷರತೆ. ಸೊ ಅನಕ್ಷರತೆ ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು. ಸೊ ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ಸೊ ನೋಡ್ಕೊಳ್ಳಿ, ಈ ಪ್ರಶ್ನೆ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ಓದ್ಕೊಳ್ಳಿ. ಹಾಗೆ ನೋಡಿ, ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು, ಹಾಗೆ ಮಣ್ಣಿನ ಸವೆತಕ್ಕೆ ಕಾರಣಗಳೇನು, ಪರಿಣಾಮಗಳೇನು, ಮಣ್ಣಿನ ಸವೆತನ ಯಾವ ರೀತಿ ತಡೆಗಟ್ಟಬಹುದು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ, ಶಾರ್ಟಾಗಿ ನೀವು ಎಲ್ಲ ಸಮಾಜದ ಸುಧಾರಣಾ ಕಾರ್ಯಗಳನ್ನು ಯಾವ ರೀತಿ ಒಂದೇ ರೀತಿಯಲ್ಲಿ ಬರಿಬೋದು ಅಂತ. ಸೊ ಜಾತಿ ಪದ್ಧತಿ ವಿರೋಧ, ಅರ್ಥಹೀನ ಆಚರಣೆಗಳ ವಿರೋಧ, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ, ಸ್ತ್ರೀ ಪುರುಷ ಸಮಾನತೆ, ಮೂಢನಂಬಿಕೆಗಳಿಗೆ ವಿರೋಧ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಬಾಲ್ಯ ವಿವಾಹಕ್ಕೆ ವಿರೋಧ. ಸೊ ಈ ರೀತಿಯ ಒಂದು ಪಾಯಿಂಟ್ಸನ್ನು ಕಾಮನ್ ಆಗಿ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಸತ್ಯಶೋಧಕ ಸಮಾಜ, ಸುಧಾಕರರ ಸಮಾಜ. ಸೊ ಈ ರೀತಿಯ ಒಂದು ಪಾಯಿಂಟ್ಸ್ಗಳನ್ನು ನೀವು ಎಲ್ಲ ಒಂದು ಸಮಾಜಕ್ಕೂ ಸಹ ಹಾಕ್ಬೋದು, ಹಾಗೆ ಪಾಯಿಂಟ್ಸ್ಗಳನ್ನಾಗಿ ಅದಕ್ಕೂ ಸಹ ಇನ್ಕ್ಲೂಡ್ ಮಾಡ್ಬೋದು. ಸೊ ಈ ರೀತಿ ಒಂದು ಏನಿದೆ ಟ್ರಿಕ್ಸ್ ಎಲ್ಲ ನೀವು ಉಪಯೋಗಿಸೋದನ್ನು ಕಲಿಬೇಕು, ಯಾಕಂದರೆ ನೀವು ಇನ್ನೇನು 10th ಇದ್ದೀರಾ. ಸೊ ಅದಕ್ಕೋಸ್ಕರನೇ. ಹಾಗೆ ನೋಡ್ತಾ ಬನ್ನಿ, 1897ರ ದಂಗೆಯ ವಿಫಲತೆಗೆ ಕಾರಣಗಳೇನು. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ಸೊ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಈ ರೀತಿಯ ಒಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ಮಧ್ಯದಲ್ಲಿ ಹೇಳ್ತಾ ಇರ್ತೀವಿ. ಸೊ ಈ ಪ್ರಶ್ನೆ ಮೇಲೆ ಜಾಸ್ತಿ ಗಮನ ಕೊಡಿ, ನಿಮಗೆ ಪ್ರಿಪ್ರೇಟ್ರಿಯಲ್ಲೂ ಸಹ ತುಂಬ ಸಾರಿ ರಿಪೀಟ್ ಆಗಿದೆ, ಅದಕ್ಕೋಸ್ಕರನೇ. ಹಾಗೆ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತಾ ಇದ್ದೀರಾ. ಮಾರ್ತಾಂಡ ವರ್ಮ ಆಗಿರ್ಬೋದು, ಅರಣ್ಯಗಳ ಸಂರಕ್ಷಣೆ ವಿಧಾನಗಳಾಗಿರ್ಬೋದು, ಆಮೇಲೆ ನಿರುದ್ಯೋಗ ನಿವಾರಣೆಗೆ ಸರ್ಕಾರದ ಕ್ರಮಗಳೇನು. ಸೊ ಈ ಒಂದು ಪ್ರಶ್ನೆಯ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಹಾಗೆ ಇಲ್ಲೂ ಸಹ ಅಷ್ಟೇ, ಭೂಕಂಪ, ಚಂಡಮಾರುತ, ಪ್ರವಾಹ, ಭೂಕುಸಿತ. ಸೊ ಇದರ ದುಷ್ಪರಿಣಾಮ ನೋಡಿ ಒಂದೇ ರೀತಿ ಕೊಟ್ಟಿದ್ದಾರೆ. ಮೇಲ್ಗಡೆ ಹೆಂಗೆ ಸಮಾಜಗಳದ್ದು ಕೊಟ್ಟಿದ್ರೋ ಕೆಳಗಡೆನೂ ಅದೇ ರೀತಿ ಒಂದು ದುಷ್ಪರಿಣಾಮಗಳು, ಭೂಕಂಪ ಆಗಿರ್ಬೋದು, ಚಂಡಮಾರುತ, ಪ್ರವಾಹ, ಭೂಕುಸಿತ. ಸೊ ಇವೆಲ್ಲದರ ಒಂದು ದುಷ್ಪರಿಣಾಮಗಳು ಏನು ಅನ್ನೋದನ್ನು ಆರಾಮಾಗಿ ನೀವು ಸ್ವಲ್ಪ ಪಾಯಿಂಟ್ಸನ್ನು ಓದ್ಕೊಂಡ್ರೆ ಎಲ್ಲದಕ್ಕೂ ಇನ್ಕ್ಲೂಡ್ ಮಾಡ್ಬೋದು. ಸೊ ಜನರ ಸಾವು ನೋವು, ಆಸ್ತಿಪಾಸ್ತಿ ಹಾನಿ, ಜನಜೀವನ ಅಸ್ತವ್ಯಸ್ತ, ಸಾರಿಗೆ ಸಂಪರ್ಕ ಕಡಿತ, ರೋಗಗಳ ಹರಡುವಿಕೆ, ವಿದ್ಯುತ್ ಸಂಪರ್ಕ ಕಡಿತ. ಸೊ ಇದು ಕಾಮನ್ ಆಗಿರುವಂಥ ಒಂದು ಪಾಯಿಂಟ್ಸ್ಗಳಾಗಿದೆ. ಸೊ ಇದರಲ್ಲಿ ಒಂದಂತೂ ಪ್ರಶ್ನೆ ಬಂದೇ ಬರುತ್ತೆ, 3 ಮಾರ್ಕ್ಸ್ಗೆ ಬರುತ್ತೆ. ಬೇಕಿದ್ದರೆ ನೀವು 3 ಮಾರ್ಕ್ಸ್ ಪ್ರಶ್ನೆಗಳಲ್ಲಿ ಪ್ರತಿ ವರ್ಷ ಅಂದರೆ ಈ ಒಂದು ನಿಮ್ಮ ಪ್ರಿಪ್ರೇಟ್ರಿ 3 ಏನಾಗಿದೆ 1, 2, 3. ಸೊ ಆ 3 ಪ್ರಿಪ್ರೇಟ್ರಿ ಪೇಪರ್ಸನ್ನು ನೀವು ತೆಗೆದು ನೋಡಿ. ಈ ಪಾಠದಿಂದ ಈ ರೀತಿಯ ಒಂದು ದುಷ್ಪರಿಣಾಮ, ಆಮೇಲೆ ಅದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂದರೆ ನಿವಾರಣೆ, ಒಂದು ಕ್ರಮಗಳನ್ನು ಯಾವ ರೀತಿ ನಾವು ಕೈಗೊಳ್ಳಬೇಕು. ಸೊ ಆ ರೀತಿಯ ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ ಪ್ರತಿ ಪೇಪರಲ್ಲೂ ಸಹ. ಆಮೇಲೆ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ, ಹಾಗೆ ಬ್ಯಾಂಕ್ ಬಗ್ಗೆ, ಬ್ಯಾಂಕಿನ ಕಾರ್ಯ. ಸೊ ಬ್ಯಾಂಕಿನ ಕಾರ್ಯವನ್ನು ಈ ರೀತಿ ಎಲ್ಲ ಪ್ರಶ್ನೆಗಳಾಗಿ ಕೇಳ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಇದು ಸಹ ಅಷ್ಟೇ 3 ಅಂಕದ ಪ್ರಶ್ನೆಗಳಲ್ಲಿ ಕೊನೆ ಪ್ರಶ್ನೆ ಈ ಬ್ಯಾಂಕಿನ ಪ್ರಶ್ನೆಯೇ ಆಗಿರುತ್ತೆ. ಸೊ ಆ ಒಂದು ಪ್ರಶ್ನೆಯನ್ನು ಓದ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನೋಡೋದಾದರೆ 2 ಮಾರ್ಕ್ ಕ್ವಶನ್ಸ್ ಇದೆ. ಸೊ ನೋಡ್ತಾ ಇದ್ದೀರಾ ಎಲ್ಲನೂ 2 ಮಾರ್ಕ್ದು ನಾನು ಯಾವುದು ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ. ಹಾಗೆ ನೀವು ಇದೆಲ್ಲದರ ಜೊತೆಗೆ ಸ್ವಲ್ಪ ಮ್ಯಾಪ್ ಕಡೆ ಗಮನ ಕೊಡಬೇಕಾಗುತ್ತೆ. ಸೊ ಮ್ಯಾಪು ಸಹ ಇದರಲ್ಲೇ ಇದೆ, ನೋಡ್ತಾ ಇದ್ದೀರಾ. ಮೊದಲನೇ ಮ್ಯಾಪಲ್ಲಿ ಏನು, ಸೆಕೆಂಡ್ನೇ ಮ್ಯಾಪಲ್ಲಿ ಏನು. ಸೊ ಇದರ ಮೇಲೆ ತುಂಬ ಗಮನ ಕೊಡಿ, ಯಾಕಂದರೆ ನಿಮಗೆ 5 ಮಾರ್ಕ್ಸು ಮ್ಯಾಪ್ ಅವರೇ ಕೊಟ್ಟಿರ್ತಾರೆ, ಚಿತ್ರ ಬಿಡಿಸೋದು ಬೇಡ. ನೀವು ಬರೀ ಗುರುತಿಸಿದ್ರೆ ಸಾಕು ಎಲ್ಲಿದೆ ಪ್ಲೇಸು ಅಂತಂದ್ಬಿಟ್ಟು. ಸೊ ಈ ರೀತಿಯ ಒಂದು ಪ್ರಶ್ನೆಗಳು ನಿಮ್ಮ ಒಂದು ಪೇಪರಲ್ಲಿ ಬರುತ್ತೆ. ಸೊ ಗಮನ ಕೊಟ್ಟು ನೋಡಿಕೊಂಡು ನೀವು ಬರೀರಿ ಪೇಪರನ್ನು. ಯಾವುದೇ ರೀತಿ ಭಯ ಪಟ್ಕೊಳ್ಳೋಕೆ ಹೋಗಬೇಡಿ. ನಾಳೆನೇ ಲಾಸ್ಟ್ ಎಕ್ಸಾಮು. ಸೊ ನಾಡಿದಿಂದ ನೀವು ಆರಾಮಾಗಿ ಫ್ರೀ ಬರ್ಡ್ ಥರ ಇರ್ಬೋದು. ಸೊ
ಸೆಕೆಂಡ್ ಎಕ್ಸಾಮ್ಗೆ ಯಾರಾದರೂ ಅಕಸ್ಮಾತ್ ಫೇಲ್ ಆಗಿದ್ರೆ, ಯಾರೂ ಫೇಲ್ ಆಗಲ್ಲ, ಸೊ ಅಕಸ್ಮಾತಾಗಿ ಯಾರಾದರೂ ಫೇಲ್ ಆದರೆ ನಮ್ಮ ಒಂದು ಚಾನಲಲ್ಲಿ ಬರುವಂಥ ವೀಡಿಯೋಸ್ನ ನೋಡಿ. ಯಾಕಂದರೆ ನಿಮಗೆ ತುಂಬ ಇಂಪಾರ್ಟೆಂಟ್ ವೀಡಿಯೋಸ್ನ ನಾವು ಬಿಡ್ತೀವಿ, ಅದಕ್ಕೋಸ್ಕರನೇ. ಆಮೇಲೆ ಸ್ಥಳಗಳು ನೋಡಿ, ಇಂಪಾರ್ಟೆಂಟ್ ಸ್ಥಳಗಳು. ಹಾಗೆ 1 ಅಂಕದ ಅಭ್ಯಾಸ ಮಾಡಬೇಕಾಗಿರುವ 13 ಅಧ್ಯಾಯಗಳು. ಸೊ 1 ಅಂಕದ ಪ್ರಶ್ನೆಗಳಿಗೆ ಯಾವ ಒಂದು ಅಧ್ಯಾಯಗಳನ್ನು ನೀವು ಫಾಲೋ ಮಾಡಬೇಕು, ಅಂದರೆ ಅಭ್ಯಾಸ ಮಾಡಬೇಕು ಅಂತ ಕೇಳಿದ್ದಾರೆ. ಆಮೇಲೆ 2 ಅಂಕಕ್ಕೆ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಆಮೇಲೆ 3 ಅಂಕಗಳಿಗೆ ಹಾಗೆ 4 ಅಂಕಗಳಿಗೆ ಯಾವ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ವಿಡಿಯೋನ ಯಾರ್ಯಾರು ಪೂರ್ತಿಯಾಗಿ ನೋಡಿದ್ದಾರೆ, ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ನಮ್ಮ ಎಲ್ಲ ವೀಡಿಯೋಸ್ನು ನೋಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಅದೇ ರೀತಿ ನಮ್ಮ ಮುಂದಿನ ವೀಡಿಯೋಸ್, ಅಂದರೆ ಸ್ಕೋರಿಂಗ್ ಪ್ಯಾಕೇಜಿಗೇನು ಬಿಡ್ತೀನಿ ನಾನು, ಸೊ ಆ ವೀಡಿಯೋಸ್ನೂ ಸಹ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.